ಸ್ತ್ರೀಯ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಕಂಡುಬರುವ ವಿವಿಧ ಸಮಸ್ಯೆಗಳು, ಲಕ್ಷಣಗಳು ಇತ್ಯಾದಿಗಳ ಕುರಿತಾಗಿ ಹಲವು ವಿಡಿಯೋಗಳನ್ನು ನನ್ನ ಈ ಚಾನಲ್ನಲ್ಲಿ ನೋಡಿರಬಹುದು. ಹದಿಹರೆಯದ ಕುಮಾರಿಯ ಹಂತದಿಂದ ಗರ್ಭಾವಸ್ಥೆ ಹಾಗೂ ಹೆರಿಗೆಯ ತನಕ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರಬೇಕಾದ ಮಾಹಿತಿ ಮತ್ತು ವೈದ್ಯಕೀಯ ಅರಿವನ್ನು ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಈ ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೀಗ ತಾಯಿಯಾದ ಆಕೆಯ ಆರೋಗ್ಯದ ಕಡೆ ಗಮನ ಹರಿಸೋಣ. ಬಾಣಂತನ ಎಂಬುದು ಹೇಗೆ ಮಹತ್ವವನ್ನು ಹೊಂದಿದೆ? ಆಕೆಯ ಔಷಧ, ಆಹಾರ, ಆರೈಕೆ ಹೇಗಿರಬೇಕು ಎಂಬುದನ್ನು ಡಾಕ್ಟರ್ ಸಾವಿತ್ರಿಯವರ ಮಾತಿನಲ್ಲಿ ತಿಳಿಯೋಣ. ಆಯಿತು, ಡೆಲಿವರಿ ಮಾಡಿದ್ದಾಯಿತು. ಒಂದು ನಾರ್ಮಲ್ ಡೆಲಿವರಿ ಇರ್ಬೋದು, ಇಲ್ಲ ಸಿಜೇರಿಯನ್ ಇರ್ಬೋದು, ಇಲ್ಲ ಫಾರ್ಸೆಪ್ಸ್ ಇರ್ಬೋದು, ಇಲ್ಲ ವ್ಯಾಕ್ಯೂಮ್ ಇರ್ಬೋದು. ಸಂದರ್ಭಕ್ಕೆ ತಕ್ಕಂತೆ ಅದದು ಆಗಿರುತ್ತೆ. ಹೆರಿಗೆಗಳೆಲ್ಲ ಆಸ್ಪತ್ರೆಯಲ್ಲೇ ಆಗುವುದು ಒಳ್ಳೆಯದು. ಯಾಕೆಂದರೆ ಅನುಕೂಲತೆಗಳಿರ್ತವೆ. ಬೇಕಾಗಿ ಬಂದರೆ ಕಡೇ ಮಿನಿಟಿನಲ್ಲಿ ಗಡಿಬಿಡಿ ಮಾಡುವ ಅಗತ್ಯ ಬೀಳುವುದಿಲ್ಲ. ಯಾಕೆಂದರೆ ಯಾವ ಕೇಸಿನಲ್ಲಿ ಎಮರ್ಜೆನ್ಸಿ ಆಗತ್ತೆ ಅಂತ ಹೇಳುವುದನ್ನು ಯಾರೂ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಹೆರಿಗೆಗಳು ಆಸ್ಪತ್ರೆಯಲ್ಲೇ ಆಗುವುದು. ಸೊ ಆ ರೀತಿ ಹೇಳುವುದಾದರೆ ಹೆರಿಗೆಗಳೆಲ್ಲ ಅಲೋಪೆಥಿಕ್ ಸಿಸ್ಟಮೇ. ಯಾಕೆಂದರೆ ಆಸ್ಪತ್ರೆಗಳೆಲ್ಲ ಅಲೋಪೆಥಿಯದ್ದೇ ಇರೋದು. ಆಯುರ್ವೇದ ಆಸ್ಪತ್ರೆಗಳು ಹೆರಿಗೆ ಮಾಡಿಸುವಂಥದ್ದು ಎಲ್ಲ ಕಡಿಮೆ. ಈಗ ಹೆರಿಗೆ ಆಸ್ಪತ್ರೆಯಲ್ಲಿ ಆಯಿತು. ಬಾಣಂತನ ಅಂತ ಹೇಳೋದು ಏನು ಅಂತ, ಪೋಸ್ಟ್ ನೇಟಲ್ ಪೀರಿಯಡ್. ಇದು ಸುಮಾರು 6 ವಾರ. ಇಡೀ ಬಾಣಂತಿಯ ದೇಹ 9 ತಿಂಗಳಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆ, ತೂಕದಲ್ಲಿ, ಗಾತ್ರದಲ್ಲಿ. ಅದು ಬರೀ ಬೆಲೂನು ಉಬ್ಬಿದಾಗೆ ಉಬ್ಬಿದ್ದಲ್ಲ, ಮಾಂಸಖಂಡಗಳು, ನರವ್ಯೂಹ ಮತ್ತು ರಕ್ತನಾಳಗಳ ಗುಂಪು ಇವೆಲ್ಲ ಹೆಚ್ಚಿಗೆ ಆಗಿವೆ. ಅದೆಲ್ಲ ಈಗ ಪುನಃ ಕಡಿಮೆ ಆಗಬೇಕು. ಎಲ್ಲ ಕಡಿಮೆ ಆಗಿ ಮತ್ತೆ ಅದು ಸಹಜ ಸ್ಥಿತಿಗೆ ಬರಬೇಕು. ಅದಕ್ಕೆ 6 ವಾರಗಳ ಸಮಯ ಬೇಕು. ಆ 6 ವಾರಗಳ ಸಮಯವನ್ನೇ ನಾವು ಬಾಣಂತನ ಅಂತ ಕರೆಯೋದು. ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈಗ ಇಷ್ಟರವರೆಗೆ ಮಗುವನ್ನು ಬೆಳೆಸಲಿಕ್ಕೆ ಈ ಎಲ್ಲ ಇದು ನರವ್ಯೂಹ, ಇದು ರಕ್ತನಾಳಗಳು, ಮಾಂಸಖಂಡಗಳು ಎಲ್ಲ ಬೆಳೆದದ್ದು ಅದೆಲ್ಲ ಕಡಿಮೆ ಆಗಬೇಕು. ಅದರಲ್ಲಿ ಬೇಡದಿದ್ದಿಲ್ಲ ಕರಗಿ ಮಲದಲ್ಲಿ, ಮೂತ್ರದಲ್ಲಿ, ಇದು ಗರ್ಭಕೋಶದ ಸ್ರಾವಗಳಲ್ಲಿ ಎಲ್ಲ ಆಗಿ ಬೆವರಿನಲ್ಲಿ ಎಲ್ಲ ಹೊರಗೆ ಹೋಗಬೇಕು. ಈ ಕ್ರಿಯಾಭಾಗಕ್ಕೆ ಭರ್ತಿ 6 ವಾರದ ಸಮಯ ಬೇಕು. ದೇಹಕ್ಕೆ ಸರಿಯಾದ ಆರೈಕೆ ಬೇಕು, ವಿಶ್ರಾಂತಿ ಬೇಕು, ಆಹಾರ ಬೇಕು. ಇದನ್ನು ಎಲ್ಲ ನಾವು ಯೋಜಿಸಿ ಕ್ರಮ ಪ್ರಕಾರ ಕೊಡುವುದಕ್ಕೆ ಬಾಣಂತನ ಅಂತ ಹೆಸರು. ಅದಕ್ಕೆ ಬಹಳ ಅರ್ಥ ಇದೆ. ಅದು ಅಲೋಪತಿಯಲ್ಲೇ ಆಗಲಿ, ಆಯುರ್ವೇದದಲ್ಲೇ ಆಗಲಿ, 2 ಕಡೆಯಲ್ಲೂ ಹೇಳ್ತೇವೆ. ಬಾಣಂತಿಗೆ ಹಾಲಾಗಲಿಕ್ಕೆ 3 ದಿನ ಸಮಯ ಬೇಕು. ಆದರೆ 3 ದಿನ ಮಗುವಿಗೆ ಹಾಲು ಉಡದೇ ಇರಬಾರ್ದು. ಆ ಮೊದಲು 3 ದಿನಗಳಲ್ಲಿ ಬರುವಂಥ ಸೊನೆ, ಆ ಹಾಲು ಉಂಟಲ್ಲ, ಅದು ಮಗುವಿನ ಗ್ಯಾಸ್ಟ್ರೋ ಇಂಟೆಸ್ಟೈನ್ ಸಿಸ್ಟಮ್, ಜೀರ್ಣಾಂಗಗಳನ್ನು ಶುದ್ಧೀಕರಿಸಲಿಕ್ಕಿರೋದು. ಅದು ಮಗುವಿಗೆ ಸಿಕ್ಕಲೇಬೇಕು. ಹಾಗಾಗಿ ಅದನ್ನು ಫೀಡ್ ಮಾಡಲೇಬೇಕು. ಸೊ ಆ 3 ದಿನಗಳಲ್ಲಿ ಮಗುವಿನ ಹಸಿವು ತಣಿಸುವಷ್ಟು ಆಹಾರ ತಾಯಿಯಿಂದ ಸಿಕ್ಕುವುದಿಲ್ಲ. ಆದರೆ ಇದು ಸಿಕ್ಕಿಯೇ ಸಿಗ್ತದೆ, ಕೊಡಬೇಕಾಗತ್ತೆ. ಸೊ ಮಗುವಿಗೆ ಹಾಲು ಉಡಲಿಕ್ಕೆ ತಾಯಿಗೆ ಆಹಾರ ಬೇಕು, ಶಕ್ತಿ ಬೇಕು. ಆಮೇಲೆ ಮಗುವಿನ ಆರೈಕೆಯ ದೃಷ್ಟಿಯಿಂದ ತಾಯಿಗೆ ಆಹಾರ ಬೇಕು, ತಾಯಿ ಮತ್ತೆ ಸಹಜಕ್ಕೆ ಬರಬೇಕು. ಆಮೇಲೆ ಈ ದೇಹ ಮೊದಲು ಇದ್ದ ಹಾಗೆ ಸಹಜಕ್ಕೆ ಪರಿವರ್ತನೆ ಆಗಲಿಕ್ಕೆ ಸಮಯ, ಆರೈಕೆ, ವಿಶ್ರಾಂತಿ, ವ್ಯಾಯಾಮ ಎಲ್ಲವೂ ಬೇಕು. ಸೊ ಇದಕ್ಕೆಲ್ಲ ಬೇಕಾದ ಸಮಯವನ್ನು ನಾವು ಬಾಣಂತನ ಅಂತ ಕರಿತೇವೆ. ಬಾಣಂತಿಯ ದೇಹದಲ್ಲಿ
ಜೀರ್ಣಾಂಗಗಳ ಶಕ್ತಿ ಕಡಿಮೆ, ಜೀರ್ಣ ಕಡಿಮೆ, ಅಜೀರ್ಣ ಆಗಬಾರ್ದು. ದೇಹ ಮನಸ್ಸು ಎರಡೂ ಶಿಥಿಲ ಆಗಿರ್ತದೆ, ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ, ಅದಾಗಬಾರ್ದು. ದೇಹಕ್ಕೆ ಆರೈಕೆ ಬೇಕು, ಯಾಕೆಂದರೆ ಮತ್ತೆ ಶಕ್ತಿ ಅಭಿವೃದ್ಧಿ ಆಗಬೇಕು, ಕೆಲಸಕ್ಕೆ, ಮಗುವಿಗೆ, ಎಲ್ಲದಕ್ಕೂ ಆರೈಕೆ ಬೇಕು. ನಿನ್ನೆ ಒಬ್ಬರು ಹೇಳ್ತಾ ಇದ್ರು, ಅವರ ಮಗು ಚಿಕ್ಕದಿದ್ದರೆ ಅವರ ಅತ್ತೆ ಅವರನ್ನು ಉಪ್ಪಿನಕಾಯಿ ಹಾಕಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತೆ. ಯಾಕೆಂದರೆ ಉಪ್ಪಿನಕಾಯಿ ಹಾಕಲಿಕ್ಕೆ ಮೆಣಸು ಮುಟ್ಟಬೇಕು. ಮೆಣಸು ಮುಟ್ಟಿದರೆ ಕೈ ಉರಿತದೆ, ಮಗುವನ್ನು ಮುಟ್ಟಿದರೆ ಮಗು ಬೊಬ್ಬೆ ಹೊಡೀತದೆ. ಹಾಗಾಗಿ ಸಣ್ಣ ಮಕ್ಕಳ ತಾಯಂದಿರು ಆ ಕೆಲಸ ಎಲ್ಲ ಮಾಡುವ ಕ್ರಮ ಇರಲಿಲ್ಲ. ನಾವೀಗ ಬಾಣಂತನಕ್ಕೆ ಬರುವ, ಇದು ರಾಮಾಯಣದ ಎಡೆಯ ಪಿಟ್ಕಾಯನಗಳು. ಇಷ್ಟೆಲ್ಲ ಆಗಬೇಕಾದ್ರೆ ಆ ಜಾಗ್ರತೆಗಳೆಲ್ಲ ಬೇಕಾಗ್ತದೆ. ಈಗ ಅಲೋಪತಿಯಲ್ಲಿ ನಾವು ಹೇಳುವಾಗ ಸಾಮಾನ್ಯವಾಗಿ ಹೆರಿಗೆ ಆಗಿ 5 ದಿನಗಳವರೆಗೆ ಒಂದು ಆ್ಯಂಟಿಬಯೋಟಿಕ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಎಪಿಸಿಯಾಟಮಿ, ಗಾಯ ಇರ್ತದೆ, ಹೊಲಿಗೆ ಹಾಕಿರ್ತದೆ ಜನನೇಂದ್ರಿಯ ಭಾಗಕ್ಕೆ. ದೇಹದಲ್ಲಿ ಒಂದು ಗಾಯ ಇದ್ದಾಗ ಅದು ಇನ್ಫೆಕ್ಷನ್ ಆಗಬಾರ್ದು, ಬಾಣಂತಿಗೆ ಜನರಲ್ ಇನ್ಫೆಕ್ಷನ್ ಆಗಬಾರ್ದು. ಆ ಎರಡೂ ದೃಷ್ಟಿಯಿಂದ ಒಂದು ಆ್ಯಂಟಿಬಯೋಟಿಕ್ಕು 5 ದಿನದ್ದು ಹಾಕಿಯೇ ಹಾಕ್ತೇವೆ. ಆ ನಂತರ ಹಿತವಾದ ಮಿತವಾದ ಆಹಾರ, ಅಗತ್ಯ ಇರುವ ಕ್ಯಾಲ್ಸಿಯಮ್ಮು, ಅಯನ್ನು, ವಿಟಮಿನ್ಸು ಇಂಥದ್ದು, ಪ್ರೋಟೀನು, ಹಾಲು ಇಂಥದ್ದೆಲ್ಲ ಹೇಳುತ್ತೇವೆ. ಆಹಾರ ಸರಿಯಾಗಿ ತೆಕ್ಕೋ ಅಂತ ಹೇಳ್ತೇವೆ. ಬಹಳಷ್ಟು ಜನ ಕ್ಯಾಲ್ಶಿಯಂ ನುಂಗ್ಲಿಕ್ಕೆ ಹೇಳ್ತಾರೆ, ಆದರೆ ಕ್ಯಾಲ್ಶಿಯಮ್ಮನ್ನು ಆಹಾರದ ನಂತರ ತಗೊಳ್ಬೇಡಿ, ಮೊದಲು ತೆಕ್ಕೊಳ್ಳಿ ಅಂತ ಯಾರೂ ಹೇಳುವುದಿಲ್ಲ. ಕ್ಯಾಲ್ಶಿಯಂ ಯಾವಾಗಲೂ ಆಹಾರಕ್ಕೆ ಮೊದಲು ತೆಕ್ಕೊಳ್ಬೇಕು, ಎಲ್ಲೇ ಇದ್ರದ್ದು ಅಬ್ಸಾರ್ಬ್ ಆಗೋದು. ಹೀಗೆ ಆಮೇಲೆ 5 ದಿನಗಳ ನಂತರ ನಾವು ವಿಶೇಷ ಔಷಧಿ ಕೊಡುವುದಿಲ್ಲ. ಆದರೆ ಆ 5 ದಿನಗಳ ಆ ಮೊದಲಿನ 3 ದಿನಗಳಲ್ಲಿ ಮೆಥರ್ಜಿನ್ ಅಂತ ಕೊಡ್ತೇವೆ. ಆ ಮೆಥರ್ಜಿನ್ ಅಂತ ಹೇಳೋದು ಗರ್ಭಕೋಶವನ್ನು ಸಂಕುಚಿಸಲಿಕ್ಕೆ ಮತ್ತು ಅಲ್ಲಿರುವ ಕಶ್ಮಲವನ್ನು ಹೊರಗೆ ಹಾಕಲಿಕ್ಕೆ ಸಹಾಯಕರವಾಗತ್ತೆ. ನಮ್ಮ ಹಳ್ಳಿಯಲ್ಲಿ ಕೊಡುವ ಕಾಳು ಜೀರಿಗೆಯಲ್ಲಿರುವ ಔಷಧಿ ಅದುವೇ. ಕಾಳು ಜೀರಿಗೆಯಲ್ಲಿ ಮೆಥರ್ಜಿನ್ ಇದೆ, ಹಾಗಾಗಿ ಅದನ್ನು ಕೊಡುವುದು. ಸೊ ಅಲ್ಲಿಂದ ಮುಂದಕ್ಕೆ ಬರೀ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು ಇಂಥದ್ದನ್ನು ಮಾತ್ರ ಕೊಡುತ್ತೇವೆ ಅಲೋಪ್ಯಾಥಿಕ್ ಸಿಸ್ಟಮ್ನಲ್ಲಿ ಅಷ್ಟೇ. ಮತ್ತು ಎಕ್ಸರ್ಸೈಸ್ಗೆ ಜಿಮ್ಮಿಗೆ ಹೋಗಿ ಅಥವಾ ಹಾಗೆ ಎಕ್ಸರ್ಸೈಸ್ ಮಾಡಿ ಅಂತ ಹೇಳುತ್ತೇವೆ. ಜೀರ್ಣಕಾರಕ ಔಷಧಿಗಳು ಅಗತ್ಯ ಇದ್ದರೆ ಹಾಕ್ತೇವೆ, ಅಂದರೆ ಅವಳಿಗೆ ಅಜೀರ್ಣ ಆಗ್ತದೆ ಅಂತ ಕಂಡ್ರೆ ಮಾತ್ರ ಹಾಕ್ತೇವೆ. ಅಲ್ಲಿಂದ ಮುಂದೆ ಅಲ್ಲಿ ಔಷಧಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ. ಆಯುರ್ವೇದದಲ್ಲಿ 2 ತಿಂಗಳವರೆಗೂ ಔಷಧಿಗಳಿವೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ಹಿಂದಿನ ಕ್ರಮ ಪ್ರಕಾರ ಹೆರಿಗೆ ಆದ ಕೂಡಲೇ ಗೆಂಡೆಬಾಯಿಗೆ ಔಷಧಿ ಕೊಡೋದು ಅಂತ ಒಂದು ಔಷಧಿ ಕೊಡ್ತಾರೆ. ಜೀರಿಗೆ ಹುರಿದು ತುಪ್ಪ ಹಾಕಿ ಹುರಿಬೋದು, ತುಪ್ಪ ಹಾಕದೇ ಹುರಿಬೋದು, ಚಟ್ ಚಟ ಅಂತ ಶಬ್ದ ಆಗಬೇಕು. ಅದನ್ನು ಹುಡಿ ಮಾಡಿ ತುಪ್ಪ ಬೆಲ್ಲ ಕಲಸಿ ನೆಲ್ಲಿಕಾಯಿ ಗಾತ್ರದ ಉಂಡೆ 3 ಉಂಡೆ ಕೊಟ್ಟು ಅದರ ಹಿಂದೆ ಒಂದಿಷ್ಟು ಕೈಬೇವಿನ ಕಷಾಯವೋ ಏನು ಇಲ್ಲೇ ಇದ್ದರೆ ಜೀರಿಗೆ ಹಸಿ ಬಿಸಿ ಕಷಾಯ ಅಂತ ಮಾಡ್ತಿದ್ರು. ಒಂದು ಚಮಚ ಜೀರಿಗೆ ಹುರಿದು ಹಾಕೋದು, 1 ಚಮಚ ಜೀರಿಗೆ ಹಸಿ ಹಾಕೋದು, ಎರಡನ್ನು ಹುಡಿ ಮಾಡಿ ಹಾಕಿ 1 ಲೋಟ ನೀರು ಚೆನ್ನಾಗಿ ಕುದಿಸಿ ಸೋಸಿ ಆ ಕಷಾಯ 1 ಲೋಟ ಕೊಡ್ತಿದ್ರು. ಅದು ಹೆರಿಗೆ ಆದ ಕೂಡಲೇ ಕೊಡುವ ಔಷಧಿ ಮತ್ತು ಆಹಾರ. ಮತ್ತೆಲ್ಲ ಆಮೇಲೆ, ಇದು ಕೂಡಲೇ ಕೊಡೋದು. ಈಗ ಬಿಸಿ ಕಾಫಿಯೋ ಏನಾದರೂ ಕೊಡಲಿಕ್ಕೆ ಹೇಳುತ್ತಾರೆ, ತೊಂದರೆ ಇಲ್ಲ, ಕೊಟ್ಟದ್ರಲ್ಲಿ ಬಾಣಂತಿಗೆ ಸುಸ್ತಾಗಿರ್ತದೆ, ಕೊಡಬಹುದು. ಬಿಸಿ ಬಿಸಿ ಆಗಬೇಕು ಮಾತ್ರ. ಮೊದಲು 3 ದಿನ ಗರ್ಭಾಶಯ ಶುದ್ಧಿ, ಸಂಕೋಚನ,
ಮತ್ತು ಆ ನೋವು ನಿವಾರಕ ಅಂಥದ್ದಕ್ಕೆಲ್ಲಗೋಸ್ಕರ ಅದು 5 ಬಗೆಯ ಮದ್ದು ಹಾಕ್ತಾರೆ. ಕಾಳು ಜೀರಿಗೆ, ಕಟುಕ ರೋಹಿಣಿ, ಅರಿಶಿನ, ಶುಂಠಿ, ಕಾಳುಮೆಣಸು ಇವುಗಳನ್ನು ಕಾಳದ್ದು ತಂಬಳಿಯಾಗಿ ಮಾಡಿ ಕೊಡ್ತಾರೆ. ಅದು ಕುಡಿಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಕಷಾಯವಾಗಿ ಅದು ಅಷ್ಟಾವಶೇಷ ಮಾಡಿದರೂ ತುಂಬ ದಪ್ಪ ಆಗುತ್ತೆ, ಕುಡಿಯೋದು ಕಷ್ಟ. ಪಾದಾವಶೇಷ ಮಾಡ್ಬೋದು. ಹೆರಿಗೆ ಆದ ಕೂಡಲೇ ಒಮ್ಮೆ ಕೊಟ್ಟು ಆಮೇಲೆ ದಿನಕ್ಕೆ 2 ಸರ್ತಿ ಹಾಗೆ 5 ದಿನಗಳ ತನಕ ಕೊಡ್ತಾರೆ. 1ನೇದ್ದು ಹೆರಿಗೆ ಆದ ತಕ್ಷಣ. ಆನಂತರ 6 ಗಂಟೆಗಳು ದಾಟಿದರೆ ರಾತ್ರಿಗೊಮ್ಮೆ ಕೊಡ್ಬೋದು. 3-4 ಗಂಟೆಗಳಲ್ಲಿ ರಾತ್ರಿ ಆಗೋದಾದರೆ ಬೇಕಂತ ಇಲ್ಲ. ಮತ್ತೆ ಬೆಳಗ್ಗೆ ಬರಿ ಹೊಟ್ಟೆಗೆ, ರಾತ್ರಿ ಊಟದ ನಂತರ, ಆ ಪ್ರಕಾರ. ಮತ್ತಿನ 5 ದಿನಗಳು 10ನೇ ದಿವಸದವರೆಗಿನ ಔಷಧಿಗಳು ದಿನಕ್ಕೊಂದು. ಒಂದಿನ ಕೈಯಳಬೇರು, ಒಂದಿನ ಗಜ್ಜಿಗೆ, ಒಂದಿನ ಹಾಸಿಗೆ ಚಕ್ಕೆ ಸಿಪ್ಪೆ, ಮತ್ತು ಚಿಟಿಕಿ ಗಿಡದ ಗಡ್ಡೆ, ಮತ್ತೊಂದು ಕೈಬೇವಿನ ಕೆತ್ತವೆ. ಕೆಲವರು ಕೈಬೇವಿನ ಎಣ್ಣೆ ಕೊಡುತ್ತಾರೆ. ಫ್ರೆಶ್ ಎಣ್ಣೆ ಸಿಕ್ಕಿದರೆ ಎಣ್ಣೆ ಕುಡಿಯುವ ಕ್ರಮ ಉಂಟು, ಆದರೆ ಅದನ್ನು ಕುಡಿಯುವುದು ಕಷ್ಟ ಆಗತ್ತೆ. ಕೈಬೇವಿನ ಕೆತ್ತೆ ಕಷಾಯ ಮಾಡಿ ಕೊಡ್ಬೋದು. ಅಥವಾ ಕೆಲವರು ಇವುಗಳನ್ನು ತಂಬಳಿ ಮಾಡುವುದುಂಟು. ಆದರೆ ತಂಬಳಿ ಮಾಡಿದರೆ ಅದನ್ನು ಹಾಗೇ ಕುಡಿಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ನಾನು ಕಷಾಯವೇ ಹೇಳ್ತೇನೆ. ಕಷಾಯ ಮಾಡಿ ಒಂದು 25 ಗ್ರಾಮಿನಷ್ಟು ಔಷಧ, ಅದನ್ನು 6 ಲೋಟದಷ್ಟು ನೀರು ಹಾಕಿ ಕಷಾಯ ಮಾಡಿ 1 ಲೋಟಕ್ಕೆ ಇಳಿಸಿ ಅದನ್ನು 2 ಸರ್ತಿಯಾಗಿ ಕುಡಿಬೋದು. ಬೆಳಗ್ಗೆ ಬರಿ ಹೊಟ್ಟೆಗೆ, ರಾತ್ರಿ ಊಟದ ನಂತರ ಕುಡಿಬೋದು. 10 ಗಂಟೆಗೂ ತಗೊಳ್ಬೋದು, ಅಡ್ಡಿಲ್ಲ. ಬೆಳಗಿನ ಆಹಾರ ಆಗಿ 2 ಗಂಟೆ ಬಿಟ್ಟು ಮತ್ತೆ ತಗೊಳ್ಬೋದು, ಅಡ್ಡಿಲ್ಲ. ಗಜ್ಜಿಗೆ ಸುಟ್ಟು ಅದರ ತಿರುಳನ್ನು ಅರೆದು ಮಜ್ಜಿಗೆ, ಕಡದ ಮಜ್ಜಿಗೆಯಲ್ಲಿ ಅರೆದು ಕೊಡುವುದು. ಗಜ್ಜಿಗೆ ಕಷಾಯ ಮಾಡೋ ಕ್ರಮ ಇಲ್ಲ. ಗಜ್ಜಿಗೆ ಮಜ್ಜಿಗೆಲ್ಲ ಅರೆದು ಕುಡಿಲಿಕ್ಕೆ ಕೊಡುದೆ, ತಂಬಳಿ ಥರವೇ. ಅದು ಕಾಯಿ ಹಾಕ್ಲಿಕ್ಕಿಲ್ಲ. ತಂಬಳಿಗೆಲ್ಲ ಕಾಯಿ ಹಾಕ್ಲಿಕ್ಕಿಲ್ಲ. 11 ದಿನವರೆಗೆ ಕಾಯಿ ಹಾಕಿ ಕೊಡ್ಲಿಕ್ಕಿಲ್ಲ.
11ನೇ ದಿವಸ ಮಧ್ಯಾಹ್ನಕ್ಕೆ ಶುಂಠಿ ತಂಬಳಿ ಅಥವಾ ಬೆಳ್ಳುಳ್ಳಿ ತಂಬಳಿ. ಆವತ್ತು ರಾತ್ರಿಯಿಂದ ಕಷಾಯಗಳು ಶುರು ಮಾಡುತ್ತಾರೆ. ಕಷಾಯಗಳು ಮಹಾಮಂಜಿಷ್ಟಾದಿ ಅಷ್ಟಾವಶೇಷ, ವಚಾಹರಿದ್ರಾದಿ ಅಷ್ಟಾವಶೇಷ, ಆಮೇಲೆ ನಿರ್ಗುಂಡ್ಯಾದಿ ಅಷ್ಟಾವಶೇಷ, ನ್ಯಗ್ಗುರೋಧಾದಿ, ಇವು 4 ಬಗೆ 7 ದಿನ ಅಥವಾ 12 ದಿನ ಕೊಡುವ ಕ್ರಮ. ಅದು 11ನೇ ದಿವಸದಿಂದ ಶುರು. ಹಾಗೆ ಕೊಟ್ಟು 42 ದಿನ 46 ದಿನವರೆಗೂ ಬರ್ತದೆ. ಕೆಲವು ಸರ್ತಿ ಅವರವರ ಪ್ರಕೃತಿ ಪ್ರಕಾರ ನಿಶ್ಚಯ ಮಾಡಿ ಹಾಕ್ತಾರೆ. ಇದರ ಎಡೆಯಲ್ಲಿ ನಿರ್ಗುಂಡ್ಯಾದಿ ಕಷಾಯ ಕುಡಿದ ಮೇಲೆ 1 ದಿನ ತ್ರಿಫಲಾ ಖದೀರ ಅಂತ ಅದನ್ನು ಕೊಡುವ ಕ್ರಮ ಉಂಟು. ಅಂದರೆ ಈ ಕಷಾಯಗಳು ಕುಡಿಯುವಾಗ ದೇಹದ ದೋಷ ಛಾಯಗಳು ಹೊಟ್ಟೆಗೆ ಬರ್ತವೆ. ಅದು ಹೊಟ್ಟೆಯಿಂದ ಒಂದು ಸರ್ತಿ ಜುಲಾಬಾಗಿ ಹೋಗಬೇಕು ಅಂತ ತತ್ವ. 1 ದಿನ ಅದನ್ನು ಕೊಡುವ ಕ್ರಮ ಉಂಟು. ಅದೀಗ ಕಷಾಯಗಳು ಕೂಡ ವಚಾಹರಿದ್ರಾದಿ ಕಷಾಯ ಎದೆಹಾಲು ಶುದ್ಧಿಗಿರುವುದು. ನ್ಯಗ್ರೋಧಾದಿ ಮಹಾಮಂಜಿಷ್ಟಾದಿ ಗರ್ಭಕೋಶವನ್ನು ಶುದ್ಧೀಕರಿಸಿ ಸಹಜ ಸ್ಥಿತಿಗೆ ತರಲಿಕ್ಕಿರುವುದು. ನಿರ್ಗುಂಡ್ಯಾದಿ ದೇಹದ ದೋಷಗಳನ್ನೆಲ್ಲ ಹೇರಿ ತಂದು ಹೊರಗೆ ಹಾಕಲಿಕ್ಕಿರುವುದು. ಹೀಗೆ ಈ ಕಷಾಯಗಳಿಗೆಲ್ಲ ಪರ್ಪಸ್ ಇದೆ. ಹೀಗೆ 42 ದಿನ ಅಥವಾ 46 ದಿನಗಳದ್ದು ಕಷಾಯಗಳು ಮುಗಿದ ಮೇಲೆ ಬೆಳಗ್ಗೆ 1 ಹೊತ್ತು ಘೃತ, ಸುಕುಮಾರ ಘೃತ ಬೆಳಗ್ಗೆ 1 ಹೊತ್ತು, ರಾತ್ರಿಗೆ ದಶಮೂಲ ಅರಿಷ್ಟ ಕೊಡುವುದು ಕ್ರಮ. 2 ತಿಂಗಳವರೆಗೆ ಕೊಡುವುದು. ಈ ಹೆರಿಗೆ ಆದಂದಿನಿಂದ ಕಾಳು ಮೆಣಸಿನ ಪುಡಿ, 1 ಚಮಚ ಕಾಳು ಮೆಣಸಿನ ಪುಡಿ, ಅದಕ್ಕೆ 1 ಚಮಚ ತುಪ್ಪ, ಉಪ್ಪು ಹಾಕಿ ಬೆರೆಸಿ ಮೊದಲ ತುತ್ತಿನಲ್ಲಿ ಅಥವಾ 1-2 ತುತ್ತಿನಲ್ಲಿ ಊಟ ಮಾಡೋದು ಕ್ರಮ. ಈ ಕಾಳು ಮೆಣಸನ್ನು ಪುಡಿ ಮಾಡುವ ಮೊದಲು 1 ಚಮಚ ತುಪ್ಪ ಹಾಕಿ ಹುರ್ಕೊಳ್ಬೇಕು. ಹುರಿದು ಹುಡಿ ಮಾಡಿ ವಸ್ತ್ರಗಾಳಿತ ಚೂರ್ಣ ಮಾಡಿ ಇಟ್ಕೊಳ್ಬೇಕು. ಅದು ಊಟದ ಜೊತೆಗೇ ಕೊಡೋದು. ಅದರ ಜೊತೆ ತುಪ್ಪ ಉಪ್ಪು ಹಾಕಲೇಬೇಕು, ತುಪ್ಪ ಕೊಡಲೇಬೇಕು. ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಅದನ್ನು ಬಳಸಬೇಕು. ಕಾಳು ಮೆಣಸಿನ ಪುಡಿ ಬೆಳಗ್ಗೆ ಮಧ್ಯಾಹ್ನ ಅಂತ ಹೇಳಿದೆವು. ತಿಂಡಿ ತಿನ್ನುವಾಗ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋದು ಬೇಡ. ಅದನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಅಂತ ಮಾಡ್ಬೋದು. ಮೊದಲ 10 ದಿನಗಳಿಗೆ ಅದನ್ನು 2 ಹೊತ್ತು ಕೊಡ್ತೇವೆ, ಯಾಕೆಂದರೆ ಔಷಧಿಗಳು ಹೆಚ್ಚಿಲ್ಲ. ಆಮೇಲೆ ಕಷಾಯಗಳು ಶುರುವಾಗ್ತವೆ. ಕಾಳು ಮೆಣಸು 1 ಹೊತ್ತು ಕೊಡುವುದು ಕ್ರಮ. ಅದು 2 ತಿಂಗಳವರೆಗೂ ಉಪಯೋಗಿಸ್ತೇವೆ. ಕಾಳು ಮೆಣಸು ಹೀಲಿಂಗ್, ಆರೋಗ್ಯವನ್ನು ಸುಧಾರಿಸ್ತದೆ, ಜೀರ್ಣಶಕ್ತಿಯನ್ನು ಸುಧಾರಿಸ್ತದೆ. ಅದಕ್ಕೆ ಕೊಡುವುದು. ಅದನ್ನು ತಿನ್ನಲೇಬೇಕು ಅಂತೇಳಿ ರೂಲ್ ಇಲ್ಲ. ಅದನ್ನು ಯಾಕೆ ಕೊಡುವುದು ಅಂದರೆ ಜೀರ್ಣಶಕ್ತಿ ಉಳಿದುಕೊಂಡಿರಲಿ ಅಂತ ಅಷ್ಟೇ. ಮಗುವಿಗೆ ಹಾಲು ಸಾಕಾಗದೆ ಹೋದರೆ ಶತಾವರಿಯಾದಿ ಲೇಹ ಅಂತ ಸಿಗ್ತದೆ, ಅದನ್ನು ತಗೊಳ್ಬೋದು. ಅಥವಾ ಬೆಳ್ಳುಳ್ಳಿ ಲೇಹ ಮಾಡ್ಬೋದು. ಬೆಳ್ಳುಳ್ಳಿಯನ್ನು ಸುಲಿದು ಹಾಲಿನಲ್ಲಿ ಬೇಯಿಸಿ ಅದಕ್ಕೆ ತುಪ್ಪ ಬೆಲ್ಲ ಹಾಕಿ ಕಾಯಿಸಿ ಲೇಹ ಮಾಡಿ ಇಟ್ಟುಕೊಳ್ಬೇಕು. 1 ಚಮಚ ಲೇಹ ತಿಂದು ಹಾಲು ಕುಡಿಬೇಕು. ಅದು ಸಹ ಹಾಲು ಹೆಚ್ಚಾಗಲಿಕ್ಕೆ ಸಹಾಯಕರವಾಗತ್ತೆ. ಅಂದರೆ ನನ್ನ ಅಜ್ಜ ಆಯುರ್ವೇದ ಪಂಡಿತರು. ಹಾಗೆ ನಮ್ಮ ಮನೆಯ ಕ್ರಮ ಹೀಗೆ.
ಮತ್ತು ಈಗ ಹಳ್ಳಿಗಳಲ್ಲಿ ಬೇರೆ ಬೇರೆ ಔಷಧಗಳ ತಯಾರಿ ಕ್ರಮ ಉಂಟು. ಓಮದ ಒಡೆ ಮಾಡ್ತಾರೆ, ಆಮೇಲೆ ಬಾಣಂತಿ ಲೇಹ ಅಂತ ಮಾಡ್ತಾರೆ, ಅದು ಬಾಣಂತಿ ಉಂಡೆ ಅಂತ ಮಾಡ್ತಾರೆ. ಅದರಲ್ಲೆಲ್ಲ ಮೇಯ್ನ್ಲಿ ಇರುವುದು ಕರದಂಟು, ಬಾದಾಮ್ ಮತ್ತು ಇದು ಅಕ್ಕಲ್ಕರೆ, ಇಂಥದ್ದೆಲ್ಲ ಆಹಾರ ವಸ್ತುಗಳು ಸುಮಾರು. ಅಲ್ಲಿ ಎರಡು ಉದ್ದೇಶ: ಸ್ವಲ್ಪ ಮಟ್ಟಿನ ಔಷಧಿ, ಹೆಚ್ಚಿನ ಮಟ್ಟಿನ ಆಹಾರಗಳು. ಅದರಲ್ಲಿ ಗೇರು ಬೀಜ, ಬಾದಾಮು ಮತ್ತು ಇಂಥದ್ದೆಲ್ಲ ಇರ್ತದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬಾಣಂತಿಗೆ ಮಾಡಿದ ಉಂಡೆ, ಬಾಣಂತಿಗೆ ಮಾಡಿದರೆ ಬಾಣಂತಿಗಿಂತ ಹೆಚ್ಚು ಬಾಕಿಯವರದಿಂದ ಖಾಲಿ ಆಗ್ತದೆ. ಬಾಣಂತಿ ಉಂಡೆ, ಬಾಣಂತಿ ಲೇಹ ಅದೆಲ್ಲ ಮಾಡಿದರೆ ಕಷಾಯ ಕುಡಿಯುವಾಗಲೇ ತೆಕ್ಕೊಳ್ಬೇಕಾಗಿಲ್ಲ. ಅದನ್ನೆಲ್ಲ ಹೇಗೆ ಅಂದರೆ 42 ದಿನಗಳ ನಂತರ ಫೀಡಿಂಗ್ ಮದರ್, ಹಾಲೂಡಿಸುವ ತಾಯಿಗೋಸ್ಕರ ಅದಿರುವುದು. ಅದರಲ್ಲಿರುವುದು ಹೆಚ್ಚು ಆಹಾರಾಂಶಗಳು ಮತ್ತು ತುಪ್ಪ, ಜೇನು, ಬೆಲ್ಲ ಇಂಥದ್ದು. ಅದು ಆಹಾರಾಂಶಗಳನ್ನೇ ಇಟ್ಟುಕೊಂಡಿರುವಂಥದ್ದು. ಅದನ್ನು 42 ದಿನಗಳ ನಂತರ ಕ್ರಮಾಗತ ಕೊಡ್ಬೋದು. ಬಾಣಂತಿ ಲೇಹ, ಬಾಣಂತಿ ಉಂಡೆ ಅದನ್ನೆಲ್ಲ ಮಾಡಿ ಗೊತ್ತಿರುವವರು ಮಾಡೋದು ಒಳ್ಳೆಯದು. ಅದು ಏನು ಹೇಗೆ ಅಂತ ಗೊತ್ತಿರುವವರು ಮಾಡೋದು ಒಳ್ಳೆಯದು. ಮುಂದಿನ ಸಂಚಿಕೆಯಲ್ಲಿ ಬಾಣಂತಿಯ ಆಹಾರ ಹೇಗಿರಬೇಕು ಎನ್ನುವುದರ ಕುರಿತಾಗಿ ತಿಳಿಯೋಣ.